ಮುಖ್ಯಮಂತ್ರಿಗಳೇ ಇದೇನಾ ಬ್ರಾಂಡ್ ಬೆಂಗಳೂರು, ಉಪಮುಖ್ಯಮಂತ್ರಿಗಳಿಗೆ ಇದೇನಾ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಇದೇನಾ ಬ್ರಾಂಡ್ ಬೆಂಗಳೂರು, ಉಪಮುಖ್ಯಮಂತ್ರಿಗಳೇ ಇದೇನಾ ಗ್ರೇಟರ್ ಬೆಂಗಳೂರು. ಗುಂಡಿಗಳಲ್ಲಿ ರೋಡೋ ಅಥವಾ ರೋಡಿನಲ್ಲಿ ಗುಂಡಿಗಳೋ ಒಂದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇದೆಂತ ವ್ಯವಸ್ಥೆ ಅಂತ ನಾವು ಕೇಳ್ತಾ ಇಲ್ಲ, ಖಾಸಗಿ ಕಂಪನಿಗಳು ಕೇಳ್ತಾ ಇದ್ದಾವೆ. ಇದೆಂತ ಮೂಲ ಸೌಕರ್ಯ? ಬೆಂಗಳೂರು ಬಿಟ್ಟು ಹೋಗೋಕೆ ದೊಡ್ಡ ದೊಡ್ಡ ಕಂಪನಿಗಳು ಸಜ್ಜಾದ್ವಾ ಅನ್ನೋ ಪ್ರಶ್ನೆ. ಬೆಂಗಳೂರಿನಿಂದ ಹೊರ ನಡೆಯೋದಕ್ಕೆ ಅತಿ ದೊಡ್ಡ ಲಾಜಿಸ್ಟಿಕ್ ಕಂಪನಿ ರೆಡಿ ಆಗಿದೆ. ಕಳೆದ 9 ವರ್ಷಗಳಿಂದ ಬೆಂಗಳೂರಲ್ಲಿ ಬ್ಲಾಕ್ ಬಕ್ ಕಂಪನಿಯ ಲಾಜಿಸ್ಟಿಕ್ ಬೆಂಗಳೂರಿನ ಅವ್ಯವಸ್ಥೆಗೆ ಬೇಸತ್ತು ಬೆಂಗಳೂರು ಬಿಡೋಕೆ ಕಂಪನಿ ಮುಂದಾಗಿದೆ. ಬ್ಲಾಕ್ ಬಕ್ನ ಸಹ ಸಂಸ್ಥಾಪಕ ಮತ್ತು ಸಿಇಒ ರಾಜೇಶ್ ಟ್ವೀಟ್ ಮಾಡಿದ್ದಾರೆ. ಬ್ರಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬಾಯಿ ಬಿಟ್ರೆ ಮಾತಾಡ್ತಾ ಇರ್ತಾರೆ ಉಪಮುಖ್ಯಮಂತ್ರಿಗಳು. ಆದರೆ ಬೆಂಗಳೂರಿನ ಜನ ಪ್ರಶ್ನೆ ಮಾಡ್ತಾರೆ, ಆ ಗುಂಡಿಗಳಲ್ಲಿ ರೋಡ್ ಇದೆಯೋ, ರೋಡ್ನಲ್ಲಿ ಗುಂಡಿಗಳಿದಾವೋ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಕೆಲವೊಂದಿಷ್ಟು ರಸ್ತೆಗಳ ಪರಿಸ್ಥಿತಿ ಅಂತೂ ಕೇಳೋರೇ ಇಲ್ಲ, ಅಂತ ಪರಿಸ್ಥಿತಿ ಇದೆ. ಅದರಿಂದ ಎಷ್ಟೋ ಅಪಘಾತಗಳಾಗ್ತಾ ಇದ್ದಾವೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆದರೂ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮಾತುಗಳು. ಗ್ರೇಟರ್ ಬೆಂಗಳೂರು ನೋಡ್ತಾ ಇರಿ, ಇನ್ನು 5 ವರ್ಷದಲ್ಲಿ ಹೆಂಗೆ ಮಾಡಿಬಿಡ್ತೀವಿ, ಸಿಂಗಾಪುರ ಮಾಡಿಬಿಡ್ತೀವಿ ಬೆಂಗಳೂರನ್ನ ಅಂತ ಹೇಳಿ. ಸಿಂಗಾಪುರ ಹೋಗ್ಲಿ, ಸರಿಯಾಗಿ ರಸ್ತೆ ಮಾಡಿಬಿಟ್ರೆ ಸಾಕು, ಇನ್ನೇನೋ ಮಾಡೋದು ಬೇಡ ಅಂತಾರೆ ಜನ. ಇನ್ನೇನೋ ಮಾಡೋದು ಬೇಡ. ಇದ್ರ ಜೊತೆಗೆ ITBT ಸಿಟಿ ಅಂತ ಹೇಳಿ ಬೆಂಗಳೂರನ್ನ ಏನು ಕರಿತೀವಿ, ದೊಡ್ಡ ದೊಡ್ಡ ಕಂಪನಿಗಳೇನಿದ್ದಾವೆ, ಆ ಕಂಪನಿಗಳು ಮಾಲೀಕರು ಕೂಡ ಏನು ಬೆಂಗಳೂರು ಇದು, ಇಂಥ ಅವ್ಯವಸ್ಥೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಖಾಸಗಿ ಕಂಪನಿಗಳು ಕೇಳ್ತಾ ಇದ್ದಾವೆ ಈ ಪ್ರಶ್ನೆಯನ್ನು, ಯಾವುದು ಬ್ರ್ಯಾಂಡ್ ಬೆಂಗಳೂರು, ಯಾವುದು ಗ್ರೇಟರ್ ಬೆಂಗಳೂರು, ರಸ್ತೆನೇ ಸರಿ ಇಲ್ಲ ಇಲ್ಲಿ ಅಂತ ಹೇಳಿ ಮಾತಾಡ್ಕೊಳ್ತಿದ್ದಾರೆ.